ANM ನ್ಯೂಸ್ಗೆ ಸ್ವಾಗತ. ಗುಣಮಟ್ಟದ ಹಣ್ಣು ಮತ್ತು ತರಕಾರಿಗಳು ಹೋಲ್ಸೇಲ್ ದರದಲ್ಲಿ ಮಾರಾಟ, ಒಮ್ಮೆ ಭೇಟಿ ಕೊಡಿ. ಜಶ್ವಿಕಾ ಫಾರಂ ಫ್ರೆಶ್ ಹಣ್ಣು ಮತ್ತು ತರಕಾರಿಗಳು ಮಾರಾಟ ಹಾಗೂ ಸಂಸ್ಕರಣಾ ಕೇಂದ್ರ, ಕನಂಪಲ್ಲಿ, ಬೆಂಗಳೂರು ಜೋಡಿ ರಸ್ತೆ, ಹಳೆ RTO ಕಚೇರಿ ಬಳಿ, ಚಿಂತಾಮಣಿ. ನಮ್ಮಲ್ಲಿ ಎಲ್ಲ ತಾಜಾ ಹಣ್ಣುಗಳನ್ನು ಹೋಲ್ಸೇಲ್ ದರದಲ್ಲಿ ಮಾರಾಟ ಮಾಡಲಾಗುವುದು. ಪ್ರತಿದಿನ ನಮ್ಮ ಮಳಿಗೆಯಲ್ಲಿ ಗಾಲಾ ಆಪಲ್, ರಾಕೆಟ್ ಆಪಲ್, ಕಲ್ಲಂಗಡಿ ಹಣ್ಣು, ಮೋಸಂಬಿ, ದಾಳಿಂಬೆ, ಆರೆಂಜ್, ರೆಡ್ ಗ್ಲೋಬ್ ದ್ರಾಕ್ಷಿ, ಗ್ರೀನ್ ಗ್ಲೋಬ್ ದ್ರಾಕ್ಷಿ ಸೇರಿದಂತೆ ವಿವಿಧ ದ್ರಾಕ್ಷಿಗಳು, ಏಲಕ್ಕಿ ಬಾಳೆಹಣ್ಣು, ಅನಾನಸ್, ಫ್ಯಾಷನ್ ಫ್ರೂಟ್, ಡ್ರ್ಯಾಗನ್ ಫ್ರೂಟ್, ತೇರಲ, ಸಪೋಟ, ಕಿವಿ ಗ್ರೀನ್ ಸೇರಿದಂತೆ ವಿವಿಧ ಹಣ್ಣುಗಳು ಹೋಲ್ಸೇಲ್ ದರದಲ್ಲಿ ದೊರೆಯುತ್ತದೆ. ಒಮ್ಮೆ ಭೇಟಿ ಕೊಡಿ. ಜಶ್ವಿಕಾ ಫಾರಂ ಫ್ರೆಶ್ ಹಣ್ಣು ಮತ್ತು ತರಕಾರಿಗಳ ಮಾರಾಟ ಹಾಗೂ ಸಂಸ್ಕರಣಾ ಕೇಂದ್ರ, ಕನಂಪಲ್ಲಿ, ಬೆಂಗಳೂರು ಜೋಡಿ ರಸ್ತೆ, ಹಳೆಯ RTO ಕಚೇರಿ ಬಳಿ, ಚಿಂತಾಮಣಿ. SC/ST ನೌಕರರ 6ನೇ ರಾಜ್ಯ ಮಟ್ಟದ ಐಕ್ಯತಾ ಸಮಾವೇಶ. ಹಕ್ಕು ಸೌಲಭ್ಯಗಳ ರಕ್ಷಣೆಗೆ ನೌಕರರು ಒಗ್ಗೂಡಬೇಕು. ಪ್ರದೀಪ್ ಎಸ್. ಕರ್ನಾಟಕ ರಾಜ್ಯ ಸರ್ಕಾರಿ SC/ST ಜಾಗೃತ ನೌಕರರ ಸಂಘದ ವತಿಯಿಂದ ಹಮ್ಮಿಕೊಂಡಿರುವ 6ನೇ ರಾಜ್ಯ ಮಟ್ಟದ ಐಕ್ಯತಾ ಸಮಾವೇಶ ಕುರಿತು ನಗರದ ಪ್ರವಾಸಿ ಮಂದಿರದಲ್ಲಿ ಸಂಘಟನೆಯ ಪದಾಧಿಕಾರಿಗಳು ಪತ್ರಿಕಾಗೋಷ್ಠಿ ನಡೆಸಿಕೊಟ್ಟರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಸಂಘಟದ ವಿಭಾಗೀಯ ರಾಜ್ಯ ಉಪಾಧ್ಯಕ್ಷ ಪ್ರದೀಪ್ ಎಸ್ ಹಾಗೂ ತಾಲೂಕು ಅಧ್ಯಕ್ಷ ನರಸಿಂಹಯ್ಯ MK ರವರು SC/ST ನೌಕರರ ಹಕ್ಕುಗಳು, ಸಮಸ್ಯೆಗಳು ಹಾಗೂ ಸಂವಿಧಾನಬದ್ಧ ಸೌಲಭ್ಯಗಳ ರಕ್ಷಣೆಗಾಗಿ ನೌಕರರಲ್ಲಿ ಒಗ್ಗಟ್ಟು ಮೂಡಿಸುವ ಉದ್ದೇಶದಿಂದ ರಾಜ್ಯ ಮಟ್ಟದ ಐಕ್ಯತಾ ಸಮಾವೇಶವನ್ನು ಆಗಸ್ಟ್ 28ರಂದು ಶುಕ್ರವಾರ ಆಯೋಜಿಸಲಾಗಿದೆ ಎಂದು ತಿಳಿಸಿದರು. ರಾಜ್ಯಾದ್ಯಂತ ಕಾರ್ಯನಿರ್ವಹಿಸುತ್ತಿರುವ ಶೋಷಿತ ಸಮುದಾಯದ ಸರ್ಕಾರಿ ನೌಕರರನ್ನು ಒಂದೇ ವೇದಿಕೆಯಲ್ಲಿ ಸಂಘಟಿಸಿ ಅವರ ಜ್ವಲಂತ ಸಮಸ್ಯೆಗಳಿಗೆ ಧ್ವನಿಯಾಗುವುದು ಸಮಾವೇಶದ ಪ್ರಮುಖ ಉದ್ದೇಶವಾಗಿದೆ ಎಂದರು. ಇನ್ನು ಈ ಸಮಾವೇಶದಲ್ಲಿ ಮುಖ್ಯಮಂತ್ರಿ DK ಶಿವಕುಮಾರ್, ಉಪಮುಖ್ಯಮಂತ್ರಿ ಡಾಕ್ಟರ್ G ಪರಮೇಶ್ವರ್, ಸಮಾಜ ಕಲ್ಯಾಣ ಸಚಿವ KH ಮುನಿಯಪ್ಪ, ಸಚಿವರಾದ ಸತೀಶ್ ಜಾರಕಿಹೊಳಿ, ಶಿವರಾಜ್ ತಂಗಡಗಿ ಸೇರಿದಂತೆ ಹಲವು ಸಚಿವರು, ಶಾಸಕರು ಮತ್ತು ಜನಪ್ರತಿನಿಧಿಗಳು ಭಾಗವಹಿಸಲಿದ್ದಾರೆ ಎಂದು ಅವರು ಹೇಳಿದರು. ಸಮುದಾಯದ ಸರ್ಕಾರಿ ಅಧಿಕಾರಿಗಳು, ಸಿಬ್ಬಂದಿ, ನಿವೃತ್ತ ನೌಕರರು ಹಾಗೂ ಮುಖಂಡರು ಕುಟುಂಬ ಸಮೇತರಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಸಮಾವೇಶವನ್ನು ಯಶಸ್ವಿಗೊಳಿಸಬೇಕೆಂದು ಮನವಿ ಮಾಡಿದರು. ಚಿಂತಾಮಣಿ ತಾಲೂಕಿನಿಂದ ಸಮಾವೇಶಕ್ಕೆ ತೆರಳಲು ಪ್ರವಾಸಿ ಮಂದಿರದಿಂದ ಉಚಿತ ಬಸ್ ವ್ಯವಸ್ಥೆ ಸೇರಿದಂತೆ ಅಗತ್ಯ ಸೌಲಭ್ಯಗಳನ್ನು ಕಲ್ಪಿಸಲಾಗಿದೆ ಎಂದು ಸಂಘದ ಮುಖಂಡರು ತಿಳಿಸಿದರು. ಇನ್ನು ಪತ್ರಿಕಾಗೋಷ್ಠಿಯಲ್ಲಿ SC/ST ನಿಗಮಗಳ ಕ್ಷೇಮಾಭಿವೃದ್ಧಿ ಸಂಘದ ಪ್ರಧಾನ ಕಾರ್ಯದರ್ಶಿ ಮಂಜುನಾಥ್ M, ಜಿಲ್ಲಾ ಗೌರವ ಅಧ್ಯಕ್ಷ KM ಶಿವಪ್ರಸಾದ್, ಉಪಾಧ್ಯಕ್ಷ ರಾಧಾ DK, ಜಿಲ್ಲಾ ಉಪಾಧ್ಯಕ್ಷರಾದ ನರಸಿಂಹಪ್ಪ N, K ಶಿವಾನಂದ್, ಮಂಜುನಾಥ್ NV, M ಆಂಜನಪ್ಪ, ನರಸಿಂಹ ಚಾಪುರ, ಬೆಸ್ಕಾಂ ಮಂಜುನಾಥ್, ಜಯರಾಮ್ ರೆಡ್ಡಪ್ಪ, ರವಿ BK, ನರೇಂದ್ರ YS ಸೇರಿದಂತೆ ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಕರ್ನಾಟಕ ರಾಜ್ಯ SC/ST ನೌಕರ ಜಾಗೃತಿ ಸಮಾವೇಶ ಇರುತ್ತದೆ. 28/8/2026 ಪ್ಯಾಲೇಸ್ ಗ್ರೌಂಡು 8ನೇ ಇದರಲ್ಲಿ ಇರುತ್ತದೆ. ನಮ್ಮ ಪರಿಶಿಷ್ಟ ಜಾತಿ ಅಧಿಕಾರಿಗಳು, ಸಿಬ್ಬಂದಿ ವರ್ಗದವರು OOD ಸೇವೆಗಳು ಇರುತ್ತದೆ. ದಯವಿಟ್ಟು ಎಲ್ಲರೂ, ನಾವು ಇಲ್ಲಿ ಬಸ್ ಅರೇಂಜ್ಮೆಂಟ್ ಮಾಡ್ತಾಯಿದ್ವಿ, ದಯವಿಟ್ಟು ಎಲ್ಲರೂ ಸದಸ್ಯರು, SC/ST ಜನಾಂಗ ಸೇರಿರೋರು, ಮುಖಂಡರು, ರಿಟೈರ್ಡ್ ಆಗಿರೋರು ಎಲ್ಲರೂ ದಯವಿಟ್ಟು ಭಾಗವಹಿಸಿ ಅಂದ್ಬಿಟ್ಟು ನಾವು ಪ್ರೆಸ್ ಮೀಟ್ ಮಾಡ್ತಾಯಿದ್ದೀವಿ. ಇವತ್ತು ನಮ್ಮ ರಾಜ್ಯದಿಂದ ಉದ್ಘಾಟನೆ ಮಾಡೋರು DK ಶಿವಕುಮಾರ್ ಸಾಹೇಬರು, CM ಸಾಹೇಬರು ಉದ್ಘಾಟನೆ ಮಾಡ್ತಾರೆ. ಅಧ್ಯಕ್ಷರು ಬಂದು ನಮ್ಮ ಪರಮೇಶ್ವರ್ ಸಾಹೇಬರು ಇರ್ತಾರೆ. ನನ್ನ ಗುರುಗಳಾದ KH ಮುನಿಯಪ್ಪ ಸಾಹೇಬರು ಇರ್ತಾರೆ. ಶಿವರಾಜ್ ತಂಗಡಿ ಸಾಹೇಬರು ಇರ್ತಾರೆ. ಇವರೆಲ್ಲ ನಮ್ಮ ಸಮಾಜದ ಸಚಿವರು, ಕರ್ನಾಟಕದ ಬರೀ ವಿಧಾನಸೌಧನೆ ಪಾಲನೆ ಮಾಡೋ ಮಿನಿಸ್ಟರ್ ಇವರೆಲ್ಲ ಬರ್ತಾ ಇದ್ದಾರೆ. ದಯವಿಟ್ಟು ನೀವು ಎಲ್ಲರೂ, ನಮ್ಮ ಕುಟುಂಬ ಸಮಸ್ಯೆ ಎಲ್ಲರೂ ದಯವಿಟ್ಟು ಎಲ್ಲರೂ ಭಾಗವಹಿಸಲಾಗಿ ಕೋರ್ಕೊತಾ ಇದ್ದೀನಿ. ಆಮೇಲೆ ನಿಮಗೆ ಗೌರ್ಮೆಂಟಿಂದನೇ OOD ಕೊಡ್ತಾರೆ. ದಯವಿಟ್ಟು ನಾವು ಬಸ್ ಎಲ್ಲ ಅರೇಂಜ್ಮೆಂಟ್ ಮಾಡಿದ್ದೀವಿ. ಎಷ್ಟು ಜನ ಬಂದರೂ ನಾವು ಬಸ್ ಅರೇಂಜ್ಮೆಂಟ್ ಮಾಡಿದ್ದೀವಿ. ನೀವೆಲ್ಲರೂ ದಯವಿಟ್ಟು ಬನ್ನಿ ಎಂದು ನಾನು ರಾಜ್ಯದ ಉಪಾಧ್ಯಕ್ಷರಾದ ಕೋರ್ಕೊತಾ ಇದ್ದೀನಿ. ನನ್ನ ಹೆಸರು ಪ್ರದೀಪ್ ಅಂದ್ಬಿಟ್ಟು. ಇವಾಗ ನಮ್ಮ ತಾಲೂಕಿನ ಅಧ್ಯಕ್ಷರು ನರಸಿಂಹಪ್ಪ ಅವರು ಮಾತಾಡ್ತಾರೆ. ಭೀಮ ಬಂಧುಗಳೇ, ಎಲ್ಲರಿಗೂ ಕೂಡ ಜೈ ಭೀಮ್ ನಮನಗಳನ್ನು ಸಲ್ಲಿಸುತ್ತಾ MK ನರಸಿಂಹಯ್ಯ
SC ST ನೌಕರರ ಸಮನ್ವಯ ಸಮಿತಿ ಚಿಂತಾಮಣಿ ಶಾಖೆಯ ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸುತ್ತಿದ್ದು, ಆ ನಿಟ್ಟಿನಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ SC ST ನೌಕರರ ಸಮನ್ವಯ ಸಮಿತಿ ಕೇಂದ್ರ ಸಮಿತಿ ಬೆಂಗಳೂರು ಇವರ ನೇತೃತ್ವದಲ್ಲಿ ಇಡೀ ಕರ್ನಾಟಕದಾದ್ಯಂತ SC ST ನೌಕರರ ಬಂಧುಗಳ ಒಂದು ಜಾಗೃತ ನೌಕರರ 6ನೇ ರಾಜ್ಯ ಮಟ್ಟದ ಐಕ್ಯತಾ ಸಮಾವೇಶವನ್ನು ಹಮ್ಮಿಕೊಂಡಿದ್ದೇವೆ. ಆ ನಿಟ್ಟಿನಲ್ಲಿ ಈ ಒಂದು ಸಮಾವೇಶದ ಪ್ರಮುಖ ಉದ್ದೇಶ ನಮ್ಮ ಬೇಡಿಕೆಗಳಾದಂತಹ ಬ್ಯಾಕ್ಲಾಗ್ ಹುದ್ದೆಗಳನ್ನು ಅತಿ ಜರೂರಾಗಿ ತುಂಬಿಸ್ಲಕ್ಕಂಥದ್ದು, ಒಳ ಮೀಸಲಾತಿಯನ್ನು ನಮ್ಮ ಕೆಲವು ಜನ ವಿರೋಧ ಮಾಡ್ತಾ ಇದ್ದಾರೆ. ಆ ಒಳ ಮೀಸಲಾತಿಯ ಬಗ್ಗೆ ಮುಖ್ಯವಾಗಿ ಸರ್ಕಾರದ ಗಮನವನ್ನು ಸೆಳೆದು ಇಂತಹ ದೀನದಲಿತರಿಗೆ ಒಂದು ಮೀಸಲಾತಿ ಅನ್ನುವುದಕ್ಕಿಂತ ಇಲ್ಲಿ ಮುಖ್ಯವಾಗಿ ಒಂದು ಮಹತ್ವದ ಒಂದು ಬದುಕತಕ್ಕಂಥ ಜೀವನವನ್ನು ಕಟ್ಟಿಕೊಡ್ತಕ್ಕಂತಹ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ರ ಸಂವಿಧಾನದ ಅಡಿಯಲ್ಲಿ ನಾವೆಲ್ಲರೂ ಕೂಡ ಬದುಕ್ತಾ ಇದ್ದೇವೆ. ಪ್ರತಿಯೊಂದು ಜನಾಂಗಕ್ಕೂ, ಪ್ರತಿಯೊಂದು ಮನುಷ್ಯನಿಗೂ, ಹಾಗೆ ಪ್ರತಿಯೊಂದು ಜೀವಿಗೂ ಕೂಡ ಬದುಕುವ ಒಂದು ಹಕ್ಕನ್ನು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ರು ಸೃಷ್ಟಿಸಿ ಕೊಟ್ಟಿರುತ್ತಾರೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಈ ಒಂದು ಐಕ್ಯತಾ ಸಮಾವೇಶಕ್ಕೆ ಹೆಚ್ಚಿನ ಜನಸಂಖ್ಯೆಯಲ್ಲಿ ಭಾಗವಹಿಸಬೇಕು. ಆ ನಿಟ್ಟಿನಲ್ಲಿ ಈ ಒಂದು ಐಕ್ಯತಾ ಸಮಾವೇಶದ ಉದ್ಘಾಟನೆಯನ್ನು ಮಾನ್ಯ ಮುಖ್ಯಮಂತ್ರಿಗಳಾದಂತಹ DK ಶಿವಕುಮಾರ್ ಸಾಹೇಬರು ನೆರವೇರಿಸಲಿದ್ದಾರೆ. ಹಾಗೆ ಮುಖ್ಯಮಂತ್ರಿಗಳಾದಂತಹ ಡಾಕ್ಟರ್ G ಪರಮೇಶ್ವರ್ ಅವರು ವಹಿಸಿಕೊಡ್ತಾರೆ. ಹಾಗೆ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರು ಭಾಗವಹಿಸುತ್ತಿದ್ದು, ಹಾಗೆ ಸಮಾಜ ಕಲ್ಯಾಣ ಇಲಾಖೆ ಸಚಿವರಾದಂತಹ ಮಾನ್ಯ KH ಮುನಿಯಪ್ಪ ಸರ್ ಅವರು ಕೂಡ ಇಲ್ಲಿ ಭಾಗವಹಿಸಿ ಇನ್ನೂ ಅನೇಕ ಸಚಿವ ಸಂಪುಟದ ಸದಸ್ಯರೆಲ್ಲರೂ ಕೂಡ, ಮಂತ್ರಿಗಳೆಲ್ಲರೂ ಕೂಡ ಸೇರ್ತಾ ಇದ್ದಾರೆ. ಇದು ನಮ್ಮ ಮೈಸೂರು ಬೆಂಗಳೂರು ಪ್ಯಾಲೇಸ್ ಗೇಟ್ ನಂಬರ್ 8 ಅರಮನೆ ಮೈದಾನ ಇಲ್ಲಿ ಒಂದು ಆಯೋಜನೆ ಮಾಡಿರತಕ್ಕಂತಹ ಇಡೀ ನಮ್ಮ ರಾಜ್ಯದಾದ್ಯಂತ ಇರತಕ್ಕಂತಹ SC ST ನೌಕರರ ಬಂಧುಗಳು ಈ ಒಂದು ಸಮಾವೇಶದಲ್ಲಿ ಭಾಗವಹಿಸಿ ಅತಿ ಯಶಸ್ವಿಯಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಲು ಈ ಮೂಲಕ ಕೋರುತ್ತಾ, ಆ ನಿಟ್ಟಿನಲ್ಲಿ ಶಿಕ್ಷಣ, ಸಂಘಟನೆ, ಹೋರಾಟ ಈ ಅಡಿಯಲ್ಲಿ ನಾವೆಲ್ಲರೂ ಕೂಡ ವೈಚಾರಿಕತೆಯ ಮುಖಾಂತರವಾಗಿ ದೇಶದ ಹಾಗೂ ಕರ್ನಾಟಕದ ಜನತೆಯ ಎಚ್ಚರಗೊಳಿಸುವಂತ ಒಂದು ಕಾರ್ಯಕ್ರಮವನ್ನು ಇದು ಹಮ್ಮಿಕೊಂಡಿದ್ದು, ನಮ್ಮ ಈ ಒಂದು ಕಾರ್ಯಕ್ರಮದ ಆಯೋಜನೆಯನ್ನು D ಶಿವಶಂಕರ್ ಸರ್ ಅಧ್ಯಕ್ಷರು, ಕರ್ನಾಟಕ ರಾಜ್ಯ SC ST ನೌಕರರ ಸಮನ್ವಯ ಸಮಿತಿ, ಹಾಗೆ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಡಾಕ್ಟರ್ ವಿಜಯ್ ಕುಮಾರ್ ಸರ್ ಅವರು ಈ ಒಂದು ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಾರೆ. ಇವರ ಜೊತೆಯಲ್ಲಿ ಕೇಂದ್ರ ಸಮಿತಿ, ರಾಜ್ಯ ಸಮಿತಿ, ಹಾಗೆ ನಮ್ಮಲ್ಲಿರ್ತಕ್ಕಂತಹ ಜಿಲ್ಲಾ ಸಮಿತಿಗಳು ಹಾಗೂ ನಮ್ಮ ಚಿಂತಾಮಣಿಯ ಸಮಿತಿ ಎಲ್ಲ ಸದಸ್ಯರು ಸೇರಿ ಇದೇ 28ನೇ ತಾರೀಕು ಆಗಸ್ಟ್ 2026ರಂದು ಇದೇ ಪ್ರವಾಸಿ ಮಂದಿರದ ಮುಂದೆ ಅನೇಕ ಜನ ನಮ್ಮ ಚಿಂತಾಮಣಿಯ SC ST ಬಂಧುಗಳು, ಅದರ ಜೊತೆಗೆ ನಿವೃತ್ತ ನೌಕರರು ಹಾಗೂ ಕುಟುಂಬ ಸಮೇತರಾಗಿ ಎಲ್ಲ ವಿದ್ಯಾರ್ಥಿಗಳು, ಯುವಕರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಒಂದು ಸರ್ಕಾರವ ಗಮನವನ್ನು ಸೆಳೆಯುವಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವುದರಿಂದ ಎಲ್ಲರೂ ಕೂಡ ಭಾಗವಹಿಸಿ ಯಶಸ್ವಿಗೊಳಿಸಲು ಈ ಮೂಲಕ ಕೋರಿಕೊಳ್ಳುತ್ತೇನೆ. ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಾನು ಜೈ ಭೀಮ್ ನಮನಗಳನ್ನು ಸಲ್ಲಿಸುತ್ತಾ ನನ್ನ